ಹಲೋ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಬುಲ್ಡೋಜರ್ಸ್ನ ಮುಂದಿನ ಮ್ಯಾಚ್ನ ಕುರಿತಾದ ಪ್ರಿವ್ಯೂ ಹಾಗೆಯೇ ಮ್ಯಾಚ್ನಲ್ಲಿ ಪ್ಲೇಯಿಂಗ್ 11 ಹೇಗಿರ್ಬೋದು, ಯಾವಾಗಿರೋದು ಪಂದ್ಯ ಎಲ್ಲನೂ ಕೂಡ ಡೀಟೇಲ್ ಆಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಒಂದು ಮ್ಯಾಚು ಕರ್ನಾಟಕ ಬುಲ್ಡೋಜರ್ಸ್ ಹೋದ ವಾರ ಸಖತ್ತಾಗಿ ವಿನ್ ಆಗಿದೆ. ಸೊ ಈ ವೀಕು ಕರ್ನಾಟಕ ಬುಲ್ಡೋಜರ್ಸ್ ತಂಡಕ್ಕೆ 2 ಮ್ಯಾಚ್ ಇರುತ್ತೆ. ಮೊದಲು ಶುಕ್ರವಾರ ಅಂದರೆ ನಾಳೆ ಒಂದು ಮ್ಯಾಚ್ ಇದೆ, ಅದು ಕೂಡ 6:30ಕ್ಕೆ. ಸೊ ನೈಟ್ ಮ್ಯಾಚ್ ಅದು. ಇನ್ನೊಂದು 25ರಂದು ಸಂಡೇ ಕೂಡ ಒಂದು ಮ್ಯಾಚ್ ಇದೆ, ಅದು 2 ಗಂಟೆಗಾಗಿರುತ್ತೆ ಆ ಮ್ಯಾಚು. ಸೊ ಇದು 3 ಮ್ಯಾಚು ಗ್ರೂಪ್ ಸ್ಟೇಜ್ದು ಇವಾಗ ಕಂಪ್ಲೀಟ್ ಆಗುತ್ತೆ ಈ ವೀಕು. ಸೊ ನಾಳಿನ ಪಂದ್ಯದ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡೋಣ. ನಾಳಿನ ಪಂದ್ಯ ಕರ್ನಾಟಕ ಬುಲ್ಡೋಜರ್ಸ್ ಮತ್ತು ತೆಲುಗು ವಾರಿಯರ್ಸ್ ನಡುವೆ ನಡೆಯುತ್ತೆ. ಆಗಲೇ ಹೇಳೋರಾಗೆ ಕರ್ನಾಟಕ ಬುಲ್ಡೋಜರ್ಸ್ ಒಂದು ಮ್ಯಾಚು ಸಖತ್ತಾಗಿ ವಿನ್ ಆಗಿದೆ, ಅದು ಕೂಡ ಡಿಪೆಂಡಿಂಗ್ ಚಾಂಪಿಯನ್ಸ್ ಆಗಿರೋ ಪಂಜಾಬ್ ದಿ ಶೇರ್ ವಿರುದ್ಧ. ಸೊ ಪಾಯಿಂಟ್ಸ್ ಟೇಬಲ್ ಹತ್ರ ಬರೋದಾದರೆ ಬೆಂಗಾಲ್ ಟೈಗರ್ಸ್ 2-2 ವಿನ್ ಆಗೋ ಮುಖಾಂತರ ಟಾಪ್ ಆಫ್ ದ ಟೇಬಲ್ನಲ್ಲಿದ್ದರೆ, ಭೋಜ್ಪುರಿ ದಬಂಗ್ಸ್ 2ನೇ ಸ್ಥಾನದಲ್ಲಿದ್ದಾರೆ, ಕರ್ನಾಟಕ ಬುಲ್ಡೋಜರ್ಸ್ 3ನೇ ಸ್ಥಾನದಲ್ಲಿದ್ದಾರೆ. ರನ್ ರೇಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಭೋಜ್ಪುರಿ ದಬಂಗ್ಸ್ ನಮಗಿಂತ ಮೇಲಿದ್ದಾರೆ. ಅದಲ್ಲದೆ ಕೇರಳ ಸ್ಟ್ರೈಕರ್ಸ್ ಕೂಡ 1 ಮ್ಯಾಚ್ ವಿನ್ ಆಗಿದ್ದಾರೆ. ಇನ್ನು ತೆಲುಗು ವಾರಿಯರ್ಸ್ 2ರಲ್ಲಿ 1 ಮ್ಯಾಚ್ ವಿನ್ ಆಗಿದ್ದಾರೆ. ಅದಲ್ಲದೆ ಚೆನ್ನೈ ಕಿಂಗ್ಸ್, ಮುಂಬೈ ಹೀರೋಸ್ ಮತ್ತು ಪಂಜಾಬ್ ದಿ ಶೇರ್ 1 ಮ್ಯಾಚ್ ಕೂಡ ವಿನ್ ಆಗಿಲ್ಲ. ಸೊ ಈ ರೀತಿಯಾಗಿದೆ ಪಾಯಿಂಟ್ಸ್ ಟೇಬಲ್. 3 ಮ್ಯಾಚ್ ಆಗಿರೋದ್ರಿಂದ ಅಲ್ಲಿ ನೆಟ್ ರನ್ ರೇಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ನಾಳಿನ ಮ್ಯಾಚ್ನ ಬಗ್ಗೆ ಮಾತನಾಡೋದಾದರೆ, ತೆಲುಗು ವಾರಿಯರ್ಸ್ ವಿರುದ್ಧ ನಾಳಿನ ಪಂದ್ಯ ಇರುತ್ತೆ. ಸೊ ತೆಲುಗು ವಾರಿಯರ್ಸ್ ಈಗಾಗಲೇ 2 ಮ್ಯಾಚ್ ಆಡಿದ್ದಾರೆ, 1 ವಿನ್ ಆಗಿದ್ದಾರೆ, 1 ಸೋತಿದ್ದಾರೆ. ಸೊ ನಾಳೆ ಅವ್ರಿಗೆ ಫೈನಲ್ ಮ್ಯಾಚು, ಅಂದರೆ ಗ್ರೂಪ್ ಸ್ಟೇಜ್ನಲ್ಲಿ ಲಾಸ್ಟ್ ಮ್ಯಾಚು. ಇನ್ನು ಕರ್ನಾಟಕ ಬುಲ್ಡೋಜರ್ಸ್ ತಂಡಕ್ಕೆ 1 ಮ್ಯಾಚ್ ಆಗಿದೆ ಅಷ್ಟೇ, ನಾಳೆ ಇರೋದು ಸೆಕೆಂಡ್ ಮ್ಯಾಚು. ನಾಳೆ ಗೆದ್ರೇ ಹ್ಯೂಜ್ ಅಡ್ವಾಂಟೇಜ್ ಆಗೋದು ಪ್ಲೇ ಆಫ್ಸನ್ನು ತಲುಪೋದಕ್ಕೆ. ಸೊ ಹಾಗಾಗಿ ನಾಳಿನ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್. ಎಲ್ಲ ಮ್ಯಾಚ್ ಕೂಡ ಇಂಪಾರ್ಟೆಂಟೇನೆ 3 ಮ್ಯಾಚ್ ಇರಬೇಕಾದ್ರೆ. ಸೊ ಹಾಗಾಗಿ ನಾಳಿನ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್. ಮೊದಲ ಮ್ಯಾಚ್ನಲ್ಲಿ ಸ್ಟಾರ್ಟಿಂಗಲ್ಲಿ ಕೊಲ್ಯಾಪ್ಸ್ ಆಗಿದ್ರು ಕೂಡ ಕರಣ್ ಆರ್ಯನ್ ಮ್ಯಾಚನ್ನು ವಿನ್ ಮಾಡಿಸ್ಕೊಟ್ರು ಅಂತಲೇ ಹೇಳ್ಬೋದು. ಸೊ ಪ್ಲೇಯಿಂಗ್ 11ನ ಬಗ್ಗೆ ಮಾತನಾಡೋದಾದರೆ, ಕಿಚ್ಚ ಸುದೀಪ್ ಅವರು ಇರ್ತಾರೆ ಕ್ಯಾಪ್ಟನ್. ಪ್ರದೀಪ್ ಬೋಗಾಡಿ ಮತ್ತು ಡಾರ್ಲಿಂಗ್ ಕೃಷ್ಣ ಅವರು ಓಪನಿಂಗ್ ಮಾಡ್ತಾರೆ. ಕಿಚ್ಚ ಸುದೀಪ್ ಅವರು 1 ಡೌನ್ ಬರ್ತಾರೆ. ಅದಾದ ಬಳಿಕ ರಾಜೀವ್ ಹನು ಅವರು ಬರ್ತಾರೆ, ಕಾರ್ತಿಕ್ ಜಯರಾಮ್ ಅವರು, ಕರಣ್ ಆರ್ಯನ್ ಅವರು, ಅರುಣ್ ಬಚ್ಚನ್ ಅವರು, ಹಾಗೆಯೇ ಪ್ರತಾಪ್ ನಾರಾಯಣ್ ಅವರು, ಚಂದನ್ ಕುಮಾರ್, ಸುನಿಲ್ ರಾವ್ ಹಾಗೂ ಸಚಿನ್ ಅವರು ಇರ್ಬೋದು ಪ್ಲೇಯಿಂಗ್ 11ನಲ್ಲಿ. ಇದು ಹೋದ ಮ್ಯಾಚ್ನ ಪ್ಲೇಯಿಂಗ್ 11. ಇದೇ ರೀತಿ ಆಡಿಸ್ಬೋದು ನಾಳಿನ ಪಂದ್ಯಕ್ಕೂ ಕೂಡ, ಅದರಲ್ಲೇನೂ ವ್ಯತ್ಯಾಸ ಆಗೋದು ಡೌಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾಳಿನ ಪಂದ್ಯ ತುಂಬಾ ಇಂಪಾರ್ಟೆಂಟ್. ಆಗಲೇ ಹೇಳ್ದಾಗೇ ಈ ಮ್ಯಾಚ್ ನಿರ್ಣಾಯಕ ಆಗ್ಬೋದು ಪ್ಲೇ ಆಫ್ಸ್ಗೆ ತಲುಪೋದಕ್ಕೆ, 3 ಮ್ಯಾಚ್ ಆಗಿರೋದ್ರಿಂದ. ಸೊ ಹಾಗಾಗಿ ಇಂಪಾರ್ಟೆಂಟ್ ಗೇಮ್ ಇದೆ. ಸ್ಟಾರ್ಟಿಂಗ್ ಸ್ವಲ್ಪ ಕೊಲ್ಯಾಪ್ಸ್ ಆಗಿದ್ರು ಹೋದ ಪಂದ್ಯದಲ್ಲಿ, ಸೊ ಅದನ್ನು ಇಂಪ್ರೂವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾಳಿನ ಪಂದ್ಯದಲ್ಲಿ. ನಾಳಿನ ಮ್ಯಾಚ್ ಆಗ್ತಿರೋದು ಕೊಯಂಬತ್ತೂರಿನಲ್ಲಿ. ಸೊ ಹೊಸ ಗ್ರೌಂಡ್ ಕೂಡ ಇರುತ್ತೆ. ಲಾಸ್ಟ್ ವೀಕ್ ಹೈದ್ರಾಬಾದಲ್ಲಿ ಆಗಿತ್ತು, ಇವಾಗ ಕೊಯಂಬತ್ತೂರಲ್ಲಿ ಆಗ್ತಾಯಿದೆ. ಇನ್ನು 25ಕ್ಕೂ ಕೂಡ ಒಂದು ಮ್ಯಾಚ್ ಇದೆ. ನಾಳೆ ಇರೋ ಮ್ಯಾಚು 6:30 ಸ್ಟಾರ್ಟ್ ಆಗುತ್ತೆ. 6:30 10:30 ತನಕ ಇರುತ್ತೆ. ಸೊ ಅದಕ್ಕೂ ಜಾಸ್ತಿ ಕೂಡ ಆಗ್ಬೋದು, 11 o'clock ತನಕ ಕೂಡ ಹೋಗ್ಬೋದು. ಸೊ ಹಾಗಾಗಿ ನಾಳಿನ ಮ್ಯಾಚ್ 6:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕ ಬುಲ್ಡೋಜರ್ಸ್ ಮತ್ತು ತೆಲುಗು ವಾರಿಯರ್ಸ್ ಮ್ಯಾಚ್ ಇರುತ್ತೆ. ಸೊ ಸ್ವಲ್ಪ ಟಫ್ ಫೈಟ್ ಕೊಡ್ಬೋದು ತೆಲುಗು ವಾರಿಯರ್ಸ್ ಅವರು. ಸೊ ಹಾಗಾಗಿ ಕರ್ನಾಟಕ ಬುಲ್ಡೋಜರ್ಸ್ ಕೂಡ ಸ್ಟ್ರಾಂಗ್ ಇರೋದ್ರಿಂದ ಒಳ್ಳೆ ಮ್ಯಾಚನ್ನು ನಾವು ನಿರೀಕ್ಷೆ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಇದಾಗಿತ್ತು ಈ ಮ್ಯಾಚ್ನ ಕುರಿತಾದ ಸಣ್ಣದಾಗಿರೋ ಪ್ರಿವ್ಯೂ. ಸೊ ನೋಡೋಣ ನಾಳೆ ಪಂದ್ಯದಲ್ಲಿ ಏನಾಗುತ್ತೆ ಏನು ಅಂತ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ. ಥ್ಯಾಂಕ್ ಯು.